ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಹಾಗೂ ಚಿತ್ರದುರ್ಗ ಜಿಲ್ಲಾ ಪ್ರಕೃತಿ ವಿಕೋಪ ಮೇಲುಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಇಂದು ಚಿತ್ರದುರ್ಗ ಜಿಲ್ಲಾ ಪ್ರವಾಸ ಕೈಗೊಂಡು ಜಿಲ್ಲೆಯಲ್ಲಿನ ವಿಪತ್ತು ನಿರ್ವಹಣೆ, ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತಂತೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಜಿಲ್ಲೆಯ ಪ್ರಸ್ತುತ ಮಳೆ ಪರಿಸ್ಥಿತಿ, ಬರ ನಿರ್ವಹಣೆ, ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಮೇವಿನ ಲಭ್ಯತೆ, ಕೆರೆಕಟ್ಟೆಗಳ ಸ್ಥಿತಿ, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ತುರ್ತು ಪರಿಹಾರ ಕ್ರಮಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿ ಪರಮೇಶ್ವರ್ ಅವರು, ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಯಾವುದೇ ರೀತಿಯ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರಿಗೆ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅಗತ್ಯವಿರುವ ಕಡೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ, ಜಾನುವಾರುಗಳಿಗೆ ಮೇವು ಹಾಗೂ ನೀರಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಆದ್ಯತೆಯ ಮೇರೆಗೆ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೂ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕು. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದ ಎಲ್ಲಾ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು. ಸಾರ್ವಜನಿಕರಿಂದ ಬರುವ ದೂರುಗಳು ಹಾಗೂ ಮನವಿಗಳಿಗೆ ಆದ್ಯತೆಯ ಮೇರೆಗೆ ತ್ವರಿತ ಪರಿಹಾರ ಒದಗಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯಲ್ಲಿ ಕುಡಿಯುವ ನೀರು, ಕೃಷಿ, ಪಶುಸಂಗೋಪನೆ, ಆರೋಗ್ಯ ಹಾಗೂ ಇತರೆ ಅಗತ್ಯ ಸೇವೆಗಳ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳುವಂತೆ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಸರ್ಕಾರದ ಎಲ್ಲಾ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಜನಸಾಮಾನ್ಯರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕಾ ಹಾಗೂ ಪರಿಹಾರ ಕ್ರಮಗಳನ್ನು ಸಮರ್ಪಕವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಚಿತ್ರದುರ್ಗ ಸಂಸದರಾದ ಗೋವಿಂದ ಕಾರಜೋಳ, ಶಾಸಕರಾದ ಗೋವಿಂದಪ್ಪ, ಟಿ ರಘುಮೂರ್ತಿ, ಎನ್.ವೈ. ಗೋಪಾಲಕೃಷ್ಣ, ಡಾ ಎಂ. ಚಂದ್ರಪ್ಪ ಹಾಗೂ ಕೆ.ಸಿ. ವೀರೇಂದ್ರ ಪಪ್ಪಿ, ವಿಧಾನಪರಿಷತ್ ಸದಸ್ಯರಾದ ಡಿ.ಟಿ. ಶ್ರೀನಿವಾಸ್, ಕೆಎಸ್ಡಿಎಂಎ ಆಯುಕ್ತರಾದ ಹೊನ್ನಾಂಬ, ಜಿಲ್ಲಾಧಿಕಾರಿ ವೆಂಕಟೇಶ್ ಟಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್. ಆಕಾಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಅತ್ಯಂತ ಭೀಕರವಾದ ಬರಗಾಲ ಬರ್ತಾ ಇದೆ. ಪ್ರಕೃತಿ ಸ್ವಲ್ಪ ಕೂತ್ಕೊಂಡ್ಬಿಡ್ರಿ. ಪ್ರಕೃತಿಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ 150 ವರ್ಷಗಳ ನಂತರ ಪೆಸಿಫಿಕ್ ಓಷನ್ನಲ್ಲಿ ಸರ್ಫೇಸ್ ವಾಟರ್ ಅಂದರೆ ನೀರಿನ ಮೇಲ್ಪದರ ಹೀಟಪ್ ಆಗಿ ಅದರಿಂದ ಆಗಿರ್ತಕ್ಕಂಥ ಬದಲಾವಣೆಗಳು, ಇಂತಹ ಪ್ರತಿ ವರ್ಷ ಕೂಡ ಒಂದು ಹಂತಕ್ಕೆ ಅದು ಆಗುತ್ತೆ. 2002ರಲ್ಲಿ ಕೂಡ ಎಲ್ ನೀನೋ ಅಂತ ಹೇಳಿ ಬಂದಿತ್ತು. ಆದರೆ ಸೂಪರ್ ಎಲ್ ನೀನೋ ಬಂದಿದ್ದು 150 ವರ್ಷಗಳ ಹಿಂದೆ. ಇಡೀ ಅರ್ಧ ಪ್ರಪಂಚ, ಹೆಚ್ಚು ಕಡಿಮೆ ಅರ್ಧ ಪ್ರಪಂಚ ಇದರಿಂದ ಒಳಗಾಗ್ತದೆ. ಹಾಗಾಗಿ ಇವತ್ತು ಭಾರತ, ಇಡೀ ದೇಶ ಈ ಸೂಪರ್ ಎಲ್ ನೀನೋಯಿಂದ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಇವತ್ತು ನಮಗೆ ವಿಜ್ಞಾನಿಗಳು ಹೇಳಿದ್ದಾರೆ. ಅದರ ಎಫೆಕ್ಟ್ ಈಗಾಗಲೇ ಭಾರತದ ಮೇಲೆ ನಡೀತಾ ಇದೆ. ತಮಗೆ ಗೊತ್ತಿದ್ದಾಗೆ ಇಷ್ಟೊತ್ತಿಗೆ ನಮಗೆ ಜೂನ್ನಲ್ಲಿ ಮಾನ್ಸೂನ್ ಬಂದುಬಿಡಬೇಕಾಗಿತ್ತು. ಒಂದು ವಾರ, ಕೆಲವು ಟೈಮ್ನಲ್ಲಿ ಒಂದು ವಾರ ಹಿಂದೆ ಮುಂದೆ ಆಗುತ್ತೆ. ಆದರೆ ಈ ಬಾರಿ ಜೂನ್ನಲ್ಲಿ ಅಷ್ಟೇನು ಮಳೆ ಬರಲಿಲ್ಲ ನಮಗೆ. ಕೆಲವು ಭಾಗದಲ್ಲಿ ಅಂದರೆ ಸ್ಪೊರಾಡಿಕ್ ರೈನ್ಫಾಲು ಆಗಿದೆ, ಕೆಲವು ಭಾಗದಲ್ಲಾಗಿದೆ, ಒಳನಾಡಿನಲ್ಲಾಗಿದೆ, ಅಥವಾ ನಾರ್ತ್ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಾಗಿದೆ. ಈ ರೀತಿ ಒಂದು ರೆಗ್ಯುಲರ್ ಮಾನ್ಸೂನ್ ಆಗಲಿಲ್ಲ. ಎರಡನೇ ತಿಂಗಳು
ಮುಂಗಾರಿನಲ್ಲಿ ಇವತ್ತು ಅದು ಕೂಡ ನಮಗಾಗಲಿಲ್ಲ. 42 ಯಾರಪ್ಪ ಅದು 42% ಮಳೆ ಶಾರ್ಟೇಜ್ ಆಗಿದೆ. ಅದರ ಪ್ರಯುಕ್ತ ನಮಗೆ ಕೃಷಿಯ ಚಟುವಟಿಕೆಗಳು ಯಾವುದು ಕೂಡ ನಡೆಯೋದಕ್ಕಾಗಿಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೇವಲ 15% ಸೋಯಿಂಗ್ ಆಗಿದೆ. ಆಗಿದಂಥ ಸೋಯಿಂಗ್ ಆದಂಥದ್ದು ಅದೇನು ಮೊಳಕೆ ಹೊಡೆಯೋ ಸಂದರ್ಭದಲ್ಲೇ ಡ್ರೈ ಅಪ್ ಆಗ್ತಾ ಇದೆ. ಯಾಕೆಂದರೆ ಮುಂದೆ ಮಳೆ ಬರಲಿಲ್ಲ, ಅಂದರೆ ಸಂಪೂರ್ಣವಾಗಿ ಬೆಳೆ ನಾಶ ಆಗ್ತಾ ಇದೆ. ಎರಡನೇದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಕುಡಿಯುವ ನೀರಿನ ಸಮಸ್ಯೆ. ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಕೂಡ ಆಗಿದೆ, ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇವತ್ತು ಆಗಿರ್ತಕ್ಕಂಥದ್ದು. 289 ಅಲ್ಲ 189 ಪಂಚಾಯಿತಿಗಳಿದ್ದಾವೆ. 1669 ಸೆಟ್ಲ್ಮೆಂಟ್ಸ್ ಇದ್ದಾವೆ, ಹ್ಯೂಮನ್ ಹ್ಯಾಬಿಟ್ಯಾಟ್ಸ್. ಈಗಾಗಲೇ ಅಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಹಾಹಾಕಾರ ಆಗ್ತಾ ಇದೆ. ನಮ್ಮ ರಿಸರ್ವಾಯರ್ ಎಲ್ಲವೂ ಕೂಡ ಒಣಗಿದ್ದಾವೆ, ಡೆಡ್ ಸ್ಟೋರೇಜ್ಗೆ ಹೋಗಿದ್ದಾವೆ, ಕೆರೆಗಳೆಲ್ಲ ಬತ್ತಿ ಹೋಗಿದ್ದಾವೆ. ಓನ್ಲಿ 30% ಕೆರೆಗಳು ಮಾತ್ರ, ಅದು ಒಂದು 15%, 20%, 30% ನೀರಿರೋದು ಅಷ್ಟೇ ಬಿಟ್ಟರೆ ಎಲ್ಲ ಕೆರೆಗಳು ಒಣಗ್ತಾ ಇದ್ದಾವೆ. ಪರಿಸ್ಥಿತಿ ಭಾಳಷ್ಟು ಗಂಭೀರವಾಗಿದೆ. ಇದು ಸರ್ಕಾರದ ಪ್ರಶ್ನೆ. ಈ ದಿವಸ ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ, ಅವರು ಹೇಳಿದ್ರು, ಅಪೋಸಿಷನ್ ಹೇಳಿದ್ರು, ರೂಲಿಂಗ್ ಹೇಳಿದ್ರು ಅನ್ನುವ ಪ್ರಶ್ನೆ ಅಲ್ಲ. ಇದು ಎಲ್ಲರಿಗೂ ಕೂಡ ಸಂಬಂಧಪಟ್ಟಿದ್ದು.